ಓಂ ಗಂ ಗಣಪತಯೇ ನಮಃ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಶ್ರೀ ಆಚಾರ್ಯ ಶಂಕರ ಗುರುಭ್ಯೋ ನಮಃ. ಜೈ ಜ್ಞಾನೇಶ್ವರಿ. ಪರಂ ಪೂಜ್ಯ ಶ್ರೀ ಶ್ರೀ ಸುಜ್ಞಾನೇಶ್ವರಿ ಮಹಾಸ್ವಾಮಿಗಳವರ ಸುಂದರವಾದಂಥ ಚಿಂತನೆಯನ್ನ ನಾವು ಈಗ ಮಾತ್ರ ಕೇಳಿದ್ವಿ. ಭಗವಂತನಲ್ಲಿ ವಿಶ್ವಾಸ ಬಿಟ್ಟರೆ ಎಲ್ಲವೂ ಕೂಡ ನಡೆಯುತ್ತೆ ಎಂಬುವಂಥದ್ದು ಅವರು ಮಾರ್ಮಿಕವಾಗಿ ನಮಗೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದೇ ವಿಶ್ವಾಸದೊಂದಿಗೂ ಕೂಡ ನಾವು ನಮ್ಮ ಪ್ರಾರ್ಥನೆಯನ್ನ ಜೀವನದಲ್ಲಿ ಮಾಡ್ತಾ ಹೋಗಬೇಕಾಗಿದೆ. ತನ್ನಿಮಿತ್ತ ಆ ವಿಶ್ವಾಸದ ಪ್ರಾರ್ಥನೆಯನ್ನ ಮೊಟ್ಟ ಮೊದಲು 10 ಸಲ ನಾವು ಮಾಡಿ ನಮ್ಮ ಮುಂದಿನ ಚಿಂತನೆಗೆ ನಾವು ಮುಂದುವರಿಯೋಣ. ಪ್ರಾಯಶಃ ನಿನ್ನೆಲ್ಲರೂ ಕೂಡ ನಾವು ಹೇಳಿದ್ವಿ, ಪ್ರಾರ್ಥನೆ ನೀವು ಸಲ್ಲಿಸಬೇಕು ಅಂತ ಹೇಳಿ. ನಮ್ಮ ಅಧ್ಯಕ್ಷ ಅರುಣಣ್ಣವರು ಮುದ್ರೆಯನ್ನು ಹೇಳ್ತಾ ಇದ್ದಾರೆ, ಮುದ್ರೆಯನ್ನು ಕುತ್ಕೊಂಡು ಮಾಡಲಿಕ್ಕೆ ಹೇಳಿ ಅಂಥೇಳಿ. ಪ್ರಾಯಶಃ ಅನೇಕರಿಗೆ ಮುದ್ರೆ ಕಲ್ಪನೆ ಇರಬಹುದು, ಇಲ್ಲ ಅಂತಲ್ಲ. ಮುದ್ರೆಯಿಂದ ಮಾಡಿದಾಗ ಫಲಗಳು ಹೆಚ್ಚು ಸಿಗ್ತವೆ ಎಂಬುವಂತಹದ್ದು ನಮ್ಮ ಹಿರಿಯರ ಒಂದು ಭಾವನೆ. ಹೀಗಾಗಿ ಮುದ್ರೆಗಳು ಅನೇಕ ಇವೆ. ಅದರಲ್ಲಿ ವಿಶೇಷವಾದಂಥ ಮುದ್ರೆ ಕುಬೇರ ಮುದ್ರೆ. ಈ ಕುಬೇರ ಮುದ್ರೆ ಈ 2 ಬೆಟ್ಟನ ಹೀಗೆ ಮಡಚಿ ಈ 3 ಬೆಟ್ಟನ ಹೀಗೆ ಇಟ್ಕೊಳ್ಳುವಂತಹದ್ದು. ಇದಕ್ಕೆ ಕುಬೇರ ಮುದ್ರೆ ಅಂತ ಹೇಳಿ ಹೆಸರು. ಕನಿಷ್ಠಿಕ ಮತ್ತು ಅನಾಮಿಕಗಳನ್ನ ಮುಚ್ಚಬೇಕು, ಈ 3 ಬೆಟ್ಟಗಳನ್ನ ಕೂಡಿಸ್ಕೊಳ್ಬೇಕು, ಹೀಗೆ ಕುತ್ಕೊಳ್ಳುವಂತಹದ್ದು. ಈ ಮುದ್ರೆಗೆ ವಿಶೇಷ ಫಲವನ್ನು ಹೇಳಿದ್ದಾರೆ. ಈ ಮುದ್ರೆಯನ್ನ ದಿನಕ್ಕೆ 40 ನಿಮಿಷ ಮಾಡಿದ್ರೆ ಸಾಕು, ವ್ಯವಹಾರ ಅಭಿವೃದ್ಧಿ ಆಗ್ತಾ ಹೋಗ್ತದೆ, ಆರೋಗ್ಯ ಸುಧಾರಿಸ್ತಾ ಹೋಗ್ತದೆ, ಮನಃಶಾಂತಿ ಸಿಗ್ತದೆ, ಲಕ್ಷ್ಮೀ ಪ್ರಾಪ್ತಿ ಆಗ್ತವಂಥದ್ದು ಈ ಮುದ್ರೆಯ ವೈಶಿಷ್ಟ್ಯ. ಹೀಗಾಗಿ ನಾವು ಅನುಷ್ಠಾನ ಮಾಡಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ ಈ ಮುದ್ರೆಯನ್ನು ಇಟ್ಕೊಂಡು ಮಾಡಿದಾಗ ಅದರ ಫಲ ಹೆಚ್ಚಾಗ್ತಾ ಹೋಗ್ತದೆ. ಅದನ್ನೇ ಶ್ರೀಧರಣ್ಣ ಅವರು ಹೇಳ್ತಾ ಇದ್ದಾರೆ. ಪ್ರಾಯಶಃ ಸಾಧ್ಯವಾದ್ರೆ ನಾವು ಈ ಮುದ್ರೆ ಇಟ್ಕೊಂಡು ಆ ಮಂತ್ರವನ್ನ ಪಠನೆ ಮಾಡ್ತಾ ಹೋಗೋಣ. ನಿನ್ನೆ ನಾವು ಹೇಳಿದ್ವಿ, ಪ್ರಾಯಶಃ ಇವತ್ತು ಎಲ್ಲರ ಮೊಬೈಲ್ ಅಲ್ಲಿ ಅದು ಬಂದಿರ್ಬೋದು, ಆ ಮಂತ್ರ ಬಂದಿರಬಹುದು. ಸ್ವಲ್ಪ ಮೊಬೈಲ್ ಓಪನ್ ಮಾಡಿಕೊಂಡು ನೋಡ್ಕೊಂಡು ನಾವು ಹೇಳ್ತಾ ಹೋಗೋಣ. 10 ಸಲ ನಾವು ಸಮಾಜದಗೋಸ್ಕರ ಪ್ರಾರ್ಥನೆ ಸಲ್ಲಿಸೋಣ. ಈ ಪ್ರಾರ್ಥನೆ ಕೊಂಕಣಿಲಿದೆ. ಮನಸ್ಸಿಗೆ ಪ್ರೇರಣೆ ಕೊಟ್ಟಿದ್ದೆ ಆ ಜ್ಞಾನೇಶ್ವರಿ ಕೊಂಕಣಿ ಭಾಷೆಯಲ್ಲಿ. ಹೀಗಾಗಿ ಅದನ್ನ ನಾವು ಕೊಂಕಣಿಯಲ್ಲೇ ಆ ಪ್ರಾರ್ಥನೆಯನ್ನ ಇಲ್ಲಿ ಮಾಡ್ತಾ ಇದ್ದೇವೆ. ದೇವಾಲಯ ಆಶೀರ್ವಾದಾನಿ ಮಾಗೆ ಸಮಾಜ ಸುಸಂಸ್ಕೃತಿಯಾನು ಸಮೃದ್ಧಿಯಾನು ಸುಖಾನಿ ಶಾಂತಿನಿ ಜೀವನ್ ಕರ್ತಾ ಸಾ. ದೇವಾಲಯ ಆಶೀರ್ವಾದಾನಿ ಮಾಗೆ ಸಮಾಜ ಸುಸಂಸ್ಕೃತಿಯಾನು ಸಮೃದ್ಧಿಯಾನು ಸುಖಾನಿ ಶಾಂತಿನಿ ಜೀವನ್ ಕರ್ತಾ ಸಾ. ದೇವಾಲಯ ಆಶೀರ್ವಾದಾನಿ ಮಾಗೆ ಸಮಾಜ ಸುಸಂಸ್ಕೃತಿಯಾನು ಸಮೃದ್ಧಿಯಾನು ಸುಖಾನಿ ಶಾಂತಿನಿ ಜೀವನ್ ಕರ್ತಾ ಸಾ. ದೇವಾಲಯ ಆಶೀರ್ವಾದಾನಿ ಮಾಗೆ ಸಮಾಜ ಸುಸಂಸ್ಕೃತಿಯಾನು ಸಮೃದ್ಧಿಯಾನು ಸುಖಾನಿ ಶಾಂತಿನಿ ಜೀವನ್ ಕರ್ತಾ ಸಾ. ದೇವಾಲಯ ಆಶೀರ್ವಾದಾನಿ ಮಾಗೆ ಸಮಾಜ ಸುಸಂಸ್ಕೃತಿಯಾನು ಸಮೃದ್ಧಿಯಾನು ಸುಖಾನಿ ಶಾಂತಿನಿ ಜೀವನ್ ಕರ್ತಾ ಸಾ. ದೇವಾಲಯ ಆಶೀರ್ವಾದಾನಿ ಮಾಗೆ ಸಮಾಜ ಸುಸಂಸ್ಕೃತಿಯಾನು ಸಮೃದ್ಧಿಯಾನು ಸುಖಾನಿ ಶಾಂತಿನಿ ಜೀವನ್ ಕರ್ತಾ ಸಾ. ದೇವಾಲಯ ಆಶೀರ್ವಾದಾನಿ ಮಾಗೆ ಸಮಾಜ ಸುಸಂಸ್ಕೃತಿಯಾನು ಸಮೃದ್ಧಿಯಾನು ಸುಖಾನಿ ಶಾಂತಿನಿ ಜೀವನ್ ಕರ್ತಾ ಸಾ. ದೇವಾಲಯ ಆಶೀರ್ವಾದಾನಿ ಮಾಗೆ ಸಮಾಜ ಸುಸಂಸ್ಕೃತಿಯಾನು ಸಮೃದ್ಧಿಯಾನು ಸುಖಾನಿ ಶಾಂತಿನಿ ಜೀವನ್ ಕರ್ತಾ ಸಾ. ದೇವಾಲಯ ಆಶೀರ್ವಾದಾನಿ ಮಾಗೆ ಸಮಾಜ ಸುಸಂಸ್ಕೃತಿಯಾನು ಸಮೃದ್ಧಿಯಾನು ಸುಖಾನಿ ಶಾಂತಿನಿ ಜೀವನ್ ಕರ್ತಾ ಸಾ. ದೇವಾಲಯ ಆಶೀರ್ವಾದಾನಿ ಮಾಗೆ ಸಮಾಜ ಸುಸಂಸ್ಕೃತಿಯಾನು ಸಮೃದ್ಧಿಯಾನು ಸುಖಾನಿ ಶಾಂತಿನಿ ಜೀವನ್ ಕರ್ತಾ ಸಾ. ಧನ್ಯವಾದ. ನನ್ನೆಲ್ಲ ಮಾತೆಯರಿಗೆ,
ಸಮಾಜದ ಮಿತ್ರರಿಗೆ, ಅಕ್ಕಂದಿರಿಗೆ ಮತ್ತು ಅಣ್ಣಂದಿರಿಗೆ ಪ್ರತಿದಿನದಂತೆ ಇವತ್ತು ನಾವು ಕೂಡ ಸಣ್ಣದಾದಂತ ಕಥೆಯನ್ನ ತಿಳಿಸಿ ಅದರ ಉಪದೇಶದತ್ತ ಸಾಗೋಣ. ಪ್ರಾಯ ನಮ್ಗೆಲ್ಲರೂ ಕೂಡ ತೆನಾಲಿ ರಾಮಕೃಷ್ಣನ ಹೆಸರು ಗೊತ್ತೇ ಇದೆ. ಅದ್ಭುತವಾದಂತ ವ್ಯಕ್ತಿತ್ವ ತೆನಾಲಿ ರಾಮಕೃಷ್ಣಂದು. ಅವನ ಜನ್ಮಸ್ಥಳ ತೆನಾಲಿ, ಹೆಸರು ರಾಮಕೃಷ್ಣ. ಆದ್ರೆ ಅವನನ್ನು ನಾವು ತೆನಾಲಿ ರಾಮಕೃಷ್ಣ ಅಂತ ಹೇಳಿ ಗುರುಸ್ತೇವೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣರಾಯ ಅರಸರ ಕಾಲದಲ್ಲಿ ಅವನು ಹಾಸ್ಯ ಕವಿಯಾಗಿ, ವಿದ್ವಾಂಸನಾಗಿ ಅವನಿಂದ ಮಣ್ಣೆಯನ್ನ ಪಡೀತಾ ಇದ್ದ. ಎಷ್ಟು ಅದ್ಭುತವಾದಂತ ವ್ಯಕ್ತಿತ್ವ ಅವನಂತ ಹೇಳ್ಬಿಟ್ರೆ, ಪ್ರಾಯ ಎಂಥ ಕಠಿಣ ಪರಿಸ್ಥಿತಿಯೇ ಇರಲಿ ಅದನ್ನ ತಿಳಿಯಾಗಿಸುವಂತ, ಅದರಲ್ಲಿ ಹಾಸ್ಯ ತುಂಬತಕ್ಕಂಥ ಪ್ರಯತ್ನವನ್ನ ಯಾವಾಗಲೂ ಕೂಡ ರಾಮಕೃಷ್ಣ ಮಾಡ್ತಾ ಇದ್ದ. ನಮ್ಗೆಲ್ಲೂ ಕೂಡ ಒಂದು ಕಥೆ ಗೊತ್ತೇ ಇದೆ. ಯಾವಾಗ ಕೃಷ್ಣದೇವರಾಯರು ಅವನಿಗೆ ಹೇಳ್ತಾರೋ ನಿನ್ನ ಮುಖ ತೋರಿಸಬೇಡ ಅಂತ ಹೇಳಿ ಸ್ವಲ್ಪ ಸಿಟ್ಟಲ್ಲಿದ್ರು ದೇವರಾಯರು, ರಾಜರು. ತಕ್ಷಣ ಅವನು ಹೋಗಿ ಅರ್ಧ ಗಂಟೆಯಲ್ಲಿ ಮಡಿಕಂತನ್ನ ಮುಖಕ್ಕೆ ಹಾಕೊಂಡು ಬಂದ. ರಾಜರಿಗೆ ಆಶ್ಚರ್ಯ, ಯಾವ ಮನುಷ್ಯನು ಬಂದಿದ್ದಾನೆ ಮಡಿಕೆ ಮುಖ ಹಾಕೊಂಡು ಅಂತ ಹೇಳಿ. ರಾಜರು ಕೇಳ್ತಾರೆ, ಯಾಕಪ್ಪ ಮಡಿಕೆನ ಹಾಕೊಂಡು ಬಂದಿ? ಆವಾಗ ತೆನಾಲಿ ಹೇಳ್ತಾನೆ, ನೀವು ಹೇಳಿದ್ರಲ್ಲ ಅರ್ಧ ಗಂಟೆ ಮುಂಚೆ ನಿನ್ನ ಮುಖ ತೋರಿಸ್ಬೇಡ ಅಂತ ಹೇಳಿ. ನಿಮ್ಮ ಮುಖ ನಾನು ನೋಡ್ಬೇಕಾಗಿತ್ತು, ನನ್ನ ಮುಖ ತೋರಿಸ್ಬಾರ್ದು, ನಿಮ್ ಮುಖ ನೋಡ್ಬೇಕು ಅಂತ ಹೇಳಿ ನಾನು ಮಡಿಕೆ ಹಾಕೊಂಡ್ಬಂದೆ ಅಂತ ಹೇಳಿದಾಗ ರಾಜರಿಗೆ ತಿಳಿ ಹಾಸ್ಯ ಬಂದ್ಬಿಡ್ತಾರೆ, ಸಂತೋಷವಾಗ್ತಾರೆ. ಅವನನ್ನ ತನ್ನ ಆಸ್ಥಾನ ಇಟ್ಕೊಳ್ತಾರೆ. ಅಂಥ ಅದ್ಭುತ ವ್ಯಕ್ತಿತ್ವ ತೆನಾಲಿ ರಾಮಕೃಷ್ಣಂದು. ಒಂದೊಂದು ಸುಂದರವಾದಂತ ಕಥೆಯನ್ನ ಇವತ್ತು ಹೇಳಿಕ್ ನಾವು ಬಯಸ್ತಾ ಇದ್ದೇವೆ. ರಾಜ್ಯದ ಸಭೆ ನಡೀತಾ ಇತ್ತು. ಅನೇಕ ವಿದ್ವಾಂಸರು ಕೃಷ್ಣದೇವರಾಯನ ದರ್ಶನಕ್ಕೆ ಬರುತ್ತಿದ್ರು. ಅವನಿಂದ ಪುರಸ್ಕಾರ ಪಡೆದು ಹೋಗ್ತಾ ಇರ್ತಿದ್ರು. ಕೆಲವರು ತಮ್ಮ ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ತಿದ್ರು. ಆ ಸಮಸ್ಯೆಗೆ ಪರಿಹಾರವೂ ಕೂಡ ರಾಜಧಾನಿಯಲ್ಲಿ ಅವರಿಗೆ ಸಿಕ್ತಿತ್ತು. ಒಂದು ದಿನ ಆಂಧ್ರ ಪ್ರದೇಶದ ದೊಡ್ಡ ವಿದ್ವಾಂಸರು ಕೃಷ್ಣದೇವರಾಯರ ಆಸ್ಥಾನಕ್ಕೆ ಬರ್ತಾರೆ. ಆಸ್ಥಾನಕ್ಕೆ ಬಂದಾಗ ರಾಜ ಅವರನ್ನು ಸತ್ಕರಿಸ್ತಾನೆ. ಸತ್ಕರಿಸಿ ಕುಶಲೋಪರಿ ಕೇಳಿದ ಮೇಲೆ ಆ ವಿದ್ವಾಂಸ ಹೇಳ್ತಾ ಇದ್ದಾನೆ, ನಾನು ಕೇಳಿದ್ದೇನೆ ನಿಮ್ಮಲ್ಲಿ ತುಂಬಾ ಒಳ್ಳೊಳ್ಳೆಯ ವಿದ್ವಾಂಸ ಇದ್ದಾರೆ ಅಂತ ಹೇಳಿ. ಅವರನ್ನ ಒಂದು ಪರೀಕ್ಷೆ ಮಾಡಬೇಕಾಗಿತ್ತು, ಅವರ ವಿದ್ವತ್ತಿನ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು. ಹೀಗಾಗಿ ಒಂದು ಪ್ರಶ್ನೆ ನಾನು ಕೇಳಬಹುದೇ ಅಂತ ಹೇಳಿ ರಾಜರು ಅದಕ್ಕೆ ಸಮ್ಮತಿಸ್ತಾರೆ. ಏನು ಯಾವ ಪ್ರಶ್ನೆ ಇದು ಕೇಳಿ, ನಮ್ಮಲ್ಲಿ ಅನೇಕ ಜನ ವಿದ್ವಾಂಸರಿದ್ದಾರೆ, ನಿಮ್ಮ ಪ್ರಶ್ನೆಗಳು ಉತ್ತರವನ್ನ ಸಾರಬಹುದು, ಹೇಳಬಹುದು. ಆವಾಗ ಆ ವಿದ್ವಾಂಸ ಸಂಸ್ಕೃತ ಭಾಷೆಯಲ್ಲೇ ಪ್ರಶ್ನೆಯನ್ನು ಕೇಳ್ತಾನೆ. ಸಾಮಾನ್ಯ ನಾವು 400 ವರ್ಷಗಳ ಹಿಂದೆ ಹೋದಾಗ ಸಂಸ್ಕೃತ ಭಾಷೆ ತುಂಬಾ ಆಡು ಭಾಷೆಯಾಗಿತ್ತು. ಇವಾಗ ಅದು ಗ್ರಾಂಥಿಕ ಭಾಷೆಯಾಗಿ ಉಳಿದೇ ಇದೆ. ಆದರೆ ಹಿಂದೆ ಆಡು ಭಾಷೆಯಾಗಿ ಪ್ರಾಯಶಃ ಎಲ್ಲರೂ ಕೂಡ ಸಂಸ್ಕೃತವನ್ನ ತಿಳ್ಕೊಂಡಿದ್ರು. ಈ ನಿಟ್ಟಿನಲ್ಲಿ ಅವನು ಸಂಸ್ಕೃತದಲ್ಲಿಯ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಶ್ಲೋಕರೂಪವಾಗಿ. ಅವನು ಕೇಳ್ತಾನೆ, ಕಸ್ಮೈ ಪ್ರಸೀದತೆ ವಿಷ್ಣು ಕಿಮಾಂಧ್ರಾಣಾಂ ಅತಿ ಪ್ರಿಯಂ ಆಂಧ್ರ ಗೀರ್ವಾಣ ಭಾಷಾಯಾಮ್ ಏಕಮೇ ಉತ್ತರಂ ವದ ಅಂತ ಹೇಳಿ ಅವನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಕಸ್ಮೈ ಪ್ರಸೀದತೆ ವಿಷ್ಣು, ಭಗವಂತ ಯಾರಿಗೆ ಅನುಗ್ರಹ ಮಾಡ್ತಾನೆ, ಪ್ರತ್ಯಕ್ಷನಾಗ್ತಾನೆ, ದರ್ಶನ ಕೊಡ್ತಾನೆ ಎಂಬುವಂತಹದ್ದು ಮೊಟ್ಟ ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಕಿಮಾಂಧ್ರಾಣಾಂ ಅತಿ ಪ್ರಿಯಂ, ಆಂಧ್ರದ ಜನರಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತು ಯಾವುದು ಎಂಬುವಂತಹದ್ದು ಎರಡನೇ ಪ್ರಶ್ನೆ. ಈ ಎರಡು ಪ್ರಶ್ನೆಗಳನ್ನು ಕೇಳಿ ಅವನು ಹೇಳ್ತಾ ಇದ್ದಾನೆ, ಆಂಧ್ರ ಗೀರ್ವಾಣ ಭಾಷಾಯಾಮ್, ಆಂಧ್ರ ಭಾಷೆ, ತೆಲುಗು ಭಾಷೆ ಮತ್ತು ಸಂಸ್ಕೃತ ಭಾಷೆ
ಈ ಎರಡನ್ನು ಸೇರಿಸಿ ಏಕಮೇವೋತ್ತರಮ್ಮದ ಒಂದೇ ಉತ್ತರ ಕೊಡಬೇಕು ಅಂತ ಹೇಳಿ. ನೋಡಿ ಎಂತ ಕಠಿಣವಾದಂತ ಜಟಿಲವಾದಂತ ಪ್ರಶ್ನೆಯನ್ನ ಆ ವಿದ್ವಾಂಸ ಇಟ್ಟಿದ್ದಾನೆ ಅಂತ ಹೇಳಿ. ಅವನ ಪ್ರಶ್ನೆ ಇಷ್ಟೇ, ಯಾರಿಗೆ ಭಗವಂತ ಒಲಿತಾನೆ, ಆಂಧ್ರದವರಿಗೆ ಇಷ್ಟವಾದಂತ ವಸ್ತು ಯಾವುದು? ಈ ಎರಡು ಉತ್ತರವನ್ನ ಒಂದೇ ಪ್ರಶ್ನೆ ಹೇಳಬೇಕು, ಉತ್ತರ ಒಂದೇ ಇರಬೇಕು. ಆ ಉತ್ತರ ತೆಲುಗಿಗೂ ಸಂಬಂಧವಾಗಿರ್ಬೇಕು, ಸಂಸ್ಕೃತಕ್ಕೂ ಕೂಡ ಹೊಂದಾಣಿಕೆ ಆಗಿರ್ಬೇಕು ಅಂತ ಉತ್ತರ ಕೊಡಬೇಕು ಅಂತ ಹೇಳಿ ಪ್ರಶ್ನೆ ಇರ್ತಾನೆ. ಪ್ರಾಯಶಃ ಅನೇಕ ವಿದ್ವಾಂಸರು ಇರ್ತಾರೆ, ಆದ್ರೆ ಅನೇಕ ವಿದ್ವಾಂಸರಿಗಲ್ಲಿಯ ತೆಲುಗು ಭಾಷೆ ಕಲ್ಪನೆ ಇರುವುದಿಲ್ಲ. ತೆಲುಗಿನಲ್ಲಿ ಉತ್ತರ ಕೊಡಬೇಕು, ಸಂಸ್ಕೃತ ಉತ್ತರ ಕೊಡಬೇಕು, ಒಂದಲ್ಲಿ ಉತ್ತರ ಕೊಡಬಹುದು, ಪ್ರಶ್ನೆ ಇಲ್ಲ. ಎರಡು ಭಾಷೆ ಉತ್ತರ ಕೊಡೋದು ಹೇಗೆ? ಹೀಗಾಗಿ ಅಲ್ಲಿದ್ದಂತ ಎಲ್ಲಾ ವಿದ್ವಾಂಸರು ತಮ್ಮ ತಲೆಯನ್ನ ಸ್ವಲ್ಪ ಬಗ್ಗಿಸ್ತಾರೆ. ಆವಾಗ ಮಹಾರಾಜರಿಗೆ ಮನಸ್ಸು ತುಂಬಾ ಸಂಕೋಚವಾಗ್ತದೆ, ಏನ್ ಮಾಡುದು ಇವಾಗ ಅಂತ ಹೇಳಿ. ಆವಾಗ ನೆನಪು ಬರೋದೇ ತೆನಾಲಿ ರಾಮಂದು. ತೆನಾಲಿ ರಾಮ ಯಾವ ಹಾಸ್ಯ ಪ್ರಜ್ಞೆ, ಅವನು ತಲೆ ಕೆಲ್ಸ್ಕೊಟ್ಟು ಹಾಗೆ ಕುತ್ಕೊಂಡಿರ್ತಾನೆ ಒಂದ್ ಕಡೆ. ತೆನಾಲಿ ರಾಮನನ್ನು ನೋಡಿ ಮಹಾರಾಜ ಕೇಳ್ತಾರೆ, ಈ ಪ್ರಶ್ನೆ ಉತ್ತರ ನಿನ್ಗೆ ಗೊತ್ತಿದೇನಪ್ಪ ಅಂತ ಹೇಳಿ. ತಕ್ಷಣ ಎದ್ದು ಹೇಳ್ತಾನೆ, ಎದ್ನಿಂತು ಪಂಡಿತರು ಹೇಳ್ತಾನೆ, ಇನ್ನೊಂದ್ಸಲ ತಮ್ಮ ಪ್ರಶ್ನೆಯನ್ನ ತಾವು ಪುನರುಚ್ಚರಿಸಬಹುದೇ ಅಂತ ಹೇಳಿ. ಆವಾಗ ಆ ವಿದ್ವಾಂಸ ಪುನಃ ಸಹಜವಾಗಿ ಹೇಳ್ತಾನೆ, ಕಸ್ಮೈ ಪ್ರಸೀದತೆ ವಿಷ್ಣು ಇಮಾಂಧ್ರಾಣಾಂ ಅತಿ ಪ್ರಿಯಂ ಆಂಧ್ರ ಗೀರ್ವಾಣ ಭಾಷಾಯಾಮ್ ಏಕಮೇವೋತ್ತರಂ ವದ ಅಂತ ಹೇಳಿ. ಆವಾಗ ತೆನಾಲಿ ರಾಮಕೃಷ್ಣ ನಗ್ತಾ ನಗ್ತಾ ಹೇಳ್ತಾನೆ, ಮಹಾರಾಜರೇ, ಇದ್ರ ಬಗ್ಗೆ ನೀವು ತುಂಬಾ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಉತ್ತರ ತುಂಬಾ ಸುಲಭವಾಗಿದೆ, ನಾನು ಇದನ್ನ ಕೊಡಬಹುದು ಅಂತ ಹೇಳಿ. ಆವಾಗ ರಾಜರು ಸಂತೋಷವಾಗ್ತದೆ, ಹಾಗಾದ್ರೆ ಹೇಳಿ ಉತ್ತರವನ್ನ. ಆವಾಗ ಅವರ ಪ್ರಶ್ನೆಗೆ ತಕ್ಕಂತೆ ಅವನು ಉತ್ತರ ಹೇಳ್ತಾ ಹೋಗ್ತಾನೆ. ನೀವು ಕೇಳ್ತಾ ಇದ್ದೀರಿ, ಕಸ್ಮೈ ಪ್ರಸೀದತೆ ವಿಷ್ಣು ಅಂತ ಹೇಳಿ. ವಿಷ್ಣು ಯಾರಿಗೆ ಪ್ರಸನ್ನನಾಗ್ತಾನೆ, ಭಗವಂತ ಯಾರಿಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ. ಅದಕ್ಕೆ ಉತ್ತರ ಇಷ್ಟೇ, ಚಿಂತಕಾಯ. ಯಾರು ಭಗವಂತನ ಚಿಂತನೆಯನ್ನು ಮಾಡ್ತಾರೋ, ವಿಷ್ಣುವಿನ ಚಿಂತನೆಯನ್ನು ಮಾಡ್ತಾರೋ, ಅವರಿಗೆ ಭಗವಂತ ಏನ್ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಹೀಗಾಗಿ ಚಿಂತಕಾಯ ಎಂಬುವಂತದ್ದು ಅಂದ್ರೆ ಭಗವಂತ ಯಾರಿಗೆ ಪ್ರಸನ್ನನಾಗ್ತಾನೆ, ಯಾರು ಭಗವಂತನ ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ಪ್ರಸನ್ನನಾಗ್ತಾನೆ. ಹೀಗಾಗಿ ಚಿಂತಕಾಯ. ನಿಮ್ ಎರಡನೇ ಪ್ರಶ್ನೆ ಏನು? ಹಿಮಾಂಧ್ರಾಣ ಅತಿ ಪ್ರಿಯಂ, ಆಂಧ್ರ ಜನರಿಗೆ ಪ್ರಿಯವಾದಂತದ್ದು ಯಾವುದು? ಅದಕ್ಕೆ ಉತ್ತರ ಚಿಂತಕಾಯ. ಚಿಂಚೆ ಹಣ್ಣು, ಹುಣಸೆ ಹಣ್ಣು. ಆಂಧ್ರ ಜನರಿಗೆ ಹುಣಸೆ ಹಣ್ಣು ತುಂಬಾ ಇಷ್ಟ. ಅವರ ಎಲ್ಲಾ ಪದಾರ್ಥಗಳಲ್ಲೂ ಕೂಡ ಹುಣಸೆ ಹೆಚ್ಚಾಗಿರ್ತದೆ. ನೋಡಿ, ಎರಡು ಭಾಷೆಯಲ್ಲಿ ಉತ್ತರ ಒಂದೇ, ಚಿಂತಕಾಯ. ಯಾರಿಗೆ ವಿಷ್ಣು ಪ್ರಸನ್ನನಾಗ್ತಾನೆ, ಚಿಂತಕಾಯ. ಯಾರು ಚಿಂತನೆಯನ್ನು ಮಾಡ್ತಾರೋ ಅವನಿಗೆ ಪ್ರಸನ್ನನಾಗ್ತಾನೆ. ಆಂಧ್ರ ಜನರಿಗೆ ಪ್ರಿಯವಾದಂತ ವಸ್ತು ಯಾವುದು? ಚಿಂತಕಾಯ, ಚಿಂತೆ ಹಣ್ಣು, ಹುಣಸೆ ಹಣ್ಣು. ಈ ಉತ್ತರ ಕೇಳಿದಾಗ ರಾಜ ತುಂಬಾ ಖುಷಿ ಆಗ್ತದೆ. ಖುಷಿಯಾಗಿ ಆ ತೆನಾಲಿ ರಾಮನನ್ನ ಅವ್ರು ಸತ್ಕರಿಸ್ತಾರೆ ಎಂಬುವಂತ ಕಥನ್ ಕೇಳಿದಾಗ ತೆನಾಲಿ ರಾಮ ಎಷ್ಟು ಬುದ್ಧಿವಂತನಾಗಿದ್ದ ಎಂಬುವಂತಹದ್ದು ಒಂದು ಕಡೆ. ಆದ್ರೆ ತೆನಾಲಿ ರಾಮನ ಉತ್ತರಗಳು ಇವತ್ತು ನಮಗೆ ಬೇಕಾಗಿವೆ ಜೀವನದಲ್ಲಿ. ನಾವು ಹೇಳ್ತಾ ಇರ್ತೇವೆ, ಭಗವಂತ ನಮ್ಗೆ ಅನುಗ್ರಹ ಮಾಡೋದೇ ಇಲ್ಲ, ಭಗವಂತನ ಕೃಪೆ ನಮಗೆ ಸಿಗ್ತಾನೇ ಇಲ್ಲ, ಭಗವಂತ ನಮಗೆ ವಿಶೇಷವಾಗಿ ಪ್ರೀತಿಯನ್ನು ತೋರಿಸ್ತಾ ಇಲ್ಲ ಅಂತ ಹೇಳಿ. ಪ್ರಾಯ ಎಲ್ಲರ ಬಾಯಿಯಲ್ಲಿ ಈ ಮಾತನ್ನು ಇವತ್ತು ನಾವು ಕೇಳ್ತಾ ಇದ್ದೇವೆ. ಅದಕ್ಕೆ ಕೊರತೆ ಭಗವಂತಂದಲ್ಲ, ಇದನ್ನು ನಾವು ನೆನಪಿಟ್ಕೊಳ್ಳೇಬೇಕು. ಅಲ್ಲಿದ್ದ ಕೊರತೆ ನಮ್ದೇ ಎಂಬುದನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಭಗವಂತನಿಗೆ ಇವನಿಗೆ ನಾನು ಒಲಿಯಬೇಕು, ಇವನನ್ನು ಒಲಿಯಬಾರ್ದು ಅಂತ ಅಂಬೋದಿಲ್ಲ. ಯಾರು ಅವನ ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ಭಗವಂತ ಅನುಗ್ರಹವನ್ನು ಮಾಡೇ ಮಾಡ್ತಾನೆ. ಅದಕ್ಕೆ ಕಸ್ಮೈ ಪ್ರಸೀದತೆ ವಿಷ್ಣು ಚಿಂತಕಾಯ. ಯಾರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ, ಯಾರು ಭಗವಂತನ ಚಿಂತನೆಯನ್ನು ಮಾಡ್ತಾ ಇರ್ತಾರೋ ಭಗವಂತ ಅವನಿಗೆ ಅನುಗ್ರಹ ಮಾಡ್ತಾನೆ ಅಲ್ವಾ.
ಇವತ್ ನಾವು ಭಗವಂತ ಚಿಂತನೆ ಮಾಡ್ತೀವ? ಮಾಡ್ತಿದ್ರೆ ಯಾವಾಗ ಮಾಡ್ತೀವಿ? ಸಂಕಟ ಬಂದಾಗ ವೆಂಕಟರಮಣ ಅಷ್ಟೇ. ಕಷ್ಟ ಬಂದಾಗ ಭಗವಂತ ಅಂತ ಹೇಳಿ ಒಂದ್ಸಲ ಹೇಳುವಂತಹದ್ದು, 2 ಸಲ ಹೇಳಿ 3 ಸಲ ಹೇಳಿ ನೀನು ಬರುದಿಲ್ಲ ನನ್ಗೆ ಗೊತ್ತು ಅಂತ ಹೇಳಿ ನಾವು ನಮ್ ಕೆಲಸ ಮಾಡ್ತಕ್ಕಂಥದ್ದು. ಪ್ರಾಯ ನಿರಂತರವಾದಂತಹ ಭಗವತ್ ಚಿಂತನೆ ನಾವು ಇಟ್ಕೊಂಡಿದ್ದೀವಿ ಇವತ್ತು? ಇಲ್ವಲ್ಲ. ನಮ್ಮ ಜೀವನದಲ್ಲಿ ಚಿಂತನೆ ಇರೋದು ಯಾವುದು? ನಮ್ಮ ಜೀವನದಲ್ಲಿ ಯಾವಾಗ ಕೂಡ ನನಗೆ ಹೀಗಾಗಿದೆ, ನನಗೆ ಹಾಗಾಗಿದೆ, ನನ್ನ ಜೀವನದಲ್ಲಿ ಕಷ್ಟಗಳೇ ಕಷ್ಟಗಳು, ನನಗೆ ಸುಖವೇ ಇಲ್ಲ, ಸಂತೋಷವೇ ಇಲ್ಲ, ಆರೋಗ್ಯವೇ ಇಲ್ಲ ಎಂಬುದನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಯಾವಾಗ ನಾವು ಚಿಂತನೆಯನ್ನು ಮಾಡ್ತಾ ಇರ್ತೀವಿ ನಮ್ಗೆ ಅದೇ ಬರ್ತದೆ ಹೊರತು ಭಗವಂತ ಬರ್ಲಿಕ್ಕೆ ಸಾಧ್ಯವಿದೆಯೇ? ಸಾಧ್ಯವೇ ಇಲ್ಲ. ಈ ನಿಟ್ಟಿನಲ್ಲಿ ಪ್ರಾಯ ನಾವೆಲ್ಲರೂ ಕೂಡ ನಮ್ಮ ಚಿಂತನೆಯನ್ನ ಬದಲಾಯಿಸಬೇಕಾಗಿದೆ. ನಮಗೆ ಭಗವಂತ ಬೇಕು, ಭಗವಂತನ ಆಶೀರ್ವಾದ ಬೇಕು, ಭಗವಂತನ ದಯೆ ಬೇಕು ಅಂತ ಹೇಳಿದ್ರೆ ನಾವು ಭಗವಂತನ ಸ್ಮರಣೆಯನ್ನ ಮಾಡುವಂತ ಪರಿಪಾಠವನ್ನ ಬೆಳೆಸ್ಕೊಳ್ಬೇಕಾಗಿದೆ. ಯಾವಾಗ ಆ ರೀತಿಯ ಪರಿಪಾಠವನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ ಆವಾಗ ಖಂಡಿತವಾಗಲೂ ಕೂಡ ಆ ಭಗವಂತ ನಮಗೆ ಪ್ರಸನ್ನನಾಗಿಯೇ. ಅದಕ್ಕಾಗಿ ಹೇಳುವಂತಹದ್ದು ಕಸ್ಮೈ ಪ್ರಸೀದತೆ ವಿಷ್ಣು. ಯಾರಿಗೆ ಭಗವಂತ ಪ್ರಸನ್ನನಾಗ್ತಾನೆ? ಚಿಂತಕಾಯ. ಯಾರು ಭಗವಂತ ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ಭಗವಂತ ಪ್ರಸನ್ನನಾಗ್ತಾನೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡೋಣ. ಸಂಕಟ ಬಂದಾಗ ವೆಂಕಟರಮಣ ಸ್ಮರಿಸಬಾರ್ದು ಅಂತ ನಾವು ಹೇಳ್ತಾ ಇಲ್ಲ, ಆವಾಗಲೂ ಕೂಡ ಸ್ಮರಿಸೋಣ. ಬಾಕಿ ಸಮಯದಲ್ಲೂ ಕೂಡ ನಾವು ಸ್ಮರಿಸ್ಬೇಕಲ್ವಿ ಅವನನ್ನ. ಕೇಳಿ ಅದೇ ಸಮಯದಲ್ಲಿ ಸ್ಮರಿಸ್ಬಿಟ್ಟರೆ ಅದು ಆ ಪ್ರಾರ್ಥನೆ ನಮ್ಮಲ್ಲಿ ಬೇರೂರಿ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಒಂದೇ ದಿನ ಒಂದು ಫಲವನ್ನು ನೆಟ್ಟಿ ಅದು ಸ್ವಲ್ಪ ದೊಡ್ಡದಾದ ಕೂಡಲೇ ಅದನ್ನು ತೆಗೆದು ಮರ ಆಗ್ಬೇಕು ಅಂತ ವಿಚಾರ ಮಾಡಿದ್ರೆ, ಅಥವಾ ಅದಕ್ಕೆ ಜಮೀನಲ್ಲಿರ್ತ ನೀರು ಸಿಗ್ಬೇಕು ಅಂತ ಹೇಳಿ ವಿಚಾರ ಮಾಡಿದ್ರೆ ಸಿಗುವುದಿಲ್ಲ. ಆ ಫಲ ಅದ್ರ ಬೇರು ಆಳಕ್ಕೆ ಹೋಗ್ತಾ ಹೋಗ್ತಾ ಹೋದಂಗೆ ಅದಕ್ಕೆ ಜೀವಗಳು ತುಂಬಾಗ್ತಾ ಹೋಗ್ತದೆ. ಅದು ತನ್ನಿಂದ ತಾನೇ ಬರಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿರ್ತಕ್ಕಂಥ ಭಗವದ್ಭಕ್ತಿಯ ಬೇರಿದೆಯಲ್ಲ, ಅದು ಎಲ್ಲಿ ತನಕ ಮುಟ್ಟಬೇಕು? ಪರಮಾತ್ಮ ತನಕ ಮುಟ್ಟಬೇಕು. ಆ ಪರಮಾತ್ಮ ತನಕ ಮುಟ್ಟಬೇಕಾದ್ರೆ ನಿರಂತರವಾದಂತ ಪರಮಾತ್ಮ ಚಿಂತನೆಯನ್ನ ನಾವು ಮಾಡ್ಲೇಬೇಕು. ಯಾವಾಗ ಪರಮಾತ್ಮ ಚಿಂತನೆಯನ್ನ ನಿರಂತರವಾಗಿ ನಾವು ಇಟ್ಕೊಳ್ತಾ ಹೋಗ್ತೀವಿಯೋ ಆವಾಗ ನಾವು ಒಂದು ಸಲ ಕಷ್ಟದಿಂದ ಕರೆದಾಗ ಅವನು ಬರದೇ ಇರುವುದಿಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ಭಗವತ್ ಚಿಂತನೆಯನ್ನು ಮಾಡ್ತಾ ಹೋಗೋಣ. ಆ ಭಗವಂತನ ಪ್ರಸನ್ನೆಗೋಸ್ಕರ ಸ್ವಲ್ಪ ಹೊತ್ತಾದ್ರೂ ಕೂಡ ಅವನ ಸ್ಮರಣೆಗೋಸ್ಕರ ತೆಗೆದುಕೊಳ್ಳೋಣ. ತನ್ನ ಮೂಲಕ ನಮ್ಮ ಜೀವನವನ್ನ ಸಾರ್ಥಕಗೊಳಿಸೋಣ. ಇದನ್ನು ತಿಳಿಸಲಿಕ್ಕಾಗಿಯೇ ಈ ಕಥೆಯನ್ನು ಇವತ್ತು ನಾವು ಇಟ್ಕೊಂಡಿದ್ದು. ಅಂದ್ರೆ ಅವನು ಉತ್ತರ ಕೊಡೋದು ಇಷ್ಟೇಯ. ಭಗವಂತ ಯಾರಿಗೆ ಪ್ರಸನ್ನನಾಗ್ತಾನೆ? ಚಿಂತಕಾಯ. ಯಾರು ಭಗವಂತ ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ಭಗವಂತ ಪ್ರಸನ್ನನಾಗ್ತಾನೆ, ಅನುಗ್ರಹ ಮಾಡ್ತಾನೆ, ಕಷ್ಟವನ್ನು ಪರಿಸರಿಸ್ತಾನೆ ಎಂಬಂತ ಸತ್ಯ ಯಾವಾಗ ನಮ್ಗೆ ತಿಳಿದಿದೆಯೋ ಆವಾಗ ನಾವು ಕಷ್ಟ ಕೋಟಲಿಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಭಗವತ್ ಚಿಂತನೆಯನ್ನು ಮಾಡ್ತಾ ನಮ್ಮ ಜೀವನವನ್ನ ಸಾರ್ಥಕಪಡಿಸ್ಕೊಳ್ಳೋಣ ಎಂಬಂತ ಮಾತನಾಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಅಂತ ಶಕ್ತಿ ಸಾಮರ್ಥ್ಯವನ್ನ ಆ ಜ್ಞಾನೇಶ್ವರ ದೇವಿ ನಮ್ಮೆಲ್ಲರಲ್ಲೂ ಕೂಡ ತುಂಬಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೇವೆ.